ಇವತ್ತು ನೀವು ಟ್ರೈನಿಂಗಿಗೆ ಹೋಗ್ತೀರಾ, ನೆಕ್ಸ್ಟ್ ಎಕ್ಸಾಮ್ ಕೊಡ್ತೀರಾ ಎಲ್ಲ. ಅದೇ ಫಸ್ಟ್ ನಿಮಗೇನಾದರೂ ನಾನು ಈ ಸಮಸ್ಯೆ, ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಇದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದು ಯಾವುದು? ಮೊದಲಿಂದಾಗಿ ನಾನು ಅಂದರೆ ನಮ್ಮ ತಾತ ನಮ್ಮ ತಂದೆ ಟೀಚರ್ ಆಗಿರೋದ್ರಿಂದ ಮೊದಲಿಗೆ ಪ್ರೈಮರಿ ಸ್ಕೂಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಟೀಚರ್ಗಳು ಟ್ರೈನಿಂಗ್ ಆಗ್ತಿಲ್ಲ. ಮೊದಲನೇದಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಟಾಯ್ಲೆಟ್ಸ್ಗಳಾಗಿರ್ಬೋದು, ಲ್ಯಾಬೊರೇಟರಿ ಫೆಸಿಲಿಟಿ ಆಗಿರ್ಬೋದು. ಮತ್ತು ನನ್ನ ಪ್ರಕಾರ ವಿತ್ ಅಕಾಡೆಮಿಕ್ಸು ಅಲ್ಲಿ ಸ್ಪೋರ್ಟ್ಸ್ ಮತ್ತು ಆರ್ಟ್ ಕ್ಲಬ್ಗಳನ್ನ ಶುರು ಮಾಡಬೇಕು. ಅದ್ರ ಜೊತೆಗೆ STMC ಅಂತ ಮೊದಲಿದ್ದು, ಕಮ್ಯುನಿಟಿ ಮತ್ತು ಸ್ಕೂಲ್ಗಳು ಮತ್ತು ಕನೆಕ್ಷನ್ ಇಲ್ಲ. ಮೊದಲಿಗೆ ಏನಾಗಿತ್ತು ಅಂದರೆ ಒಂದು ಸಮುದಾಯ ಸ್ಕೂಲ್ನ ಇಂಡೈರೆಕ್ಟಾಗಿ ನಮ್ಮದು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ನಮ್ಮದು ಈ ಸ್ಕೂಲ್ ಅಂತ. ಹಂಗಾಗಿ ಪ್ರತಿ ಸಮಸ್ಯೆಗಳಿಗೆ ಅವ್ರು ಸ್ಪಂದಿಸ್ತಾ ಇದ್ರು. ಈಗ ಡಿಸ್ಕನೆಕ್ಟ್ ಮೇ ಬಿ ಪ್ರೈವೇಟೈಸೇಷನ್ ಆಗಿರೋದ್ರಿಂದಲೋ ಏನೋ. ಹಂಗಾಗಿ ಅದನ್ನು ತರಬೇಕು. ಸಮುದಾಯ ಮತ್ತು ಸ್ಕೂಲ್ಗಳು ಕನೆಕ್ಟ್ ಮಾಡೋಕ್ಕೆ ಏನೋ ಒಂದು ವೇದಿಕೆ. ಎಜುಕೇಷನ್ ಬೇಸಿಕ್ ಆಗಿ ನನ್ನ ಎಜುಕೇಷನ್ ಬಗ್ಗೆ, ಪ್ರೈಮರಿ ಎಜುಕೇಷನ್ ಅದು ಹಳ್ಳಿಗಳಲ್ಲಿ. ಸೆಕೆಂಡ್ ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರು. ಯಾಕಂದರೆ ಈಗ ಹೆಲ್ತ್ ಅನ್ನೋದು ಮೊದಲಿಗಾದರೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಅನ್ನೋದು ಸಿಟಿಗಳಲ್ಲಿ ಮಾತ್ರ ಇದೆ. ಈಗ ಹಳ್ಳಿಗಳಲ್ಲೂ ಲೈಫ್ ಸ್ಟೈಲ್ ಡಿಸೀಸ್ಗಳು ಶುರುವಾಗಿದೆ. ಹಂಗಾಗಿ ಈಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ ಏನಾಗಿದೆ ಅಂದರೆ ಕ್ಯೂರೇಟಿವ್ ಅಂತ. ನಿಮಗೆ ರೋಗ ಬಂದರೆ ನೀವು ಕ್ಯೂರ್ ಮಾಡೋಕ್ಕೆ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗ್ತಾರೆ. ಈಗ ಏನಾಗಿದೆ ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರನ್ನ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ, ಪ್ರಿವೆಂಟಿವ್, ಕ್ಯೂರೇಟಿವ್ ಈ ಥರ. ಅಂದರೆ ಕ್ಯೂರೇಟಿವ್ ಅಂದರೆ ಬರೀ ನೀವು ರೋಗ ಶುರು ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಥರ. ಪ್ರಿವೆಂಟಿವ್ ಅಂದರೆ ಅವೇರ್ನೆಸ್ ಜನರೇಟ್ ಮಾಡೋದು ಹಳ್ಳಿಗಳಲ್ಲಿ. ಹಂಗಾಗಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮತ್ತು ಪ್ರೈಮರಿ ಎಜುಕೇಷನ್ ಇವೆರಡನ್ನ ನಂದು ಮೊದಲಿಗೆ ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಪ್ರಿಯಾರಿಟೈಸ್ ಮಾಡಬೇಕು.